ಟ್ರಾನ್ಸ್ಪೋರ್ಟ್ ಕಡೆಯಿಂದ ಕಾಂಪಿಟೇಷನ್, ಆಮೇಲೆ ವೆಹಿಕಲ್ ಡಿಪಾರ್ಟ್ಮೆಂಟ್ ಲಾರಿ ಓನರ್ಗಳು, ಡ್ರೈವರ್ಗಳು ಎಲ್ಲ ಕಾಂಪಿಟೇಷನ್. 1,98,700 ರೂಪಾಯಿ EMI ಇದೆ. ರಿವರ್ಸ್ ಗೇರ್ ಒಂದು 2 ಇದೆ. ರಿವರ್ಸ್ ಗೇರ್ 2 ಇದೆ. ಒಂದು ಸ್ಪೀಡ್, ಒಂದು ಸ್ಲೋ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಾಗರಾಜ್ ಅಂತೇಳಿ. ಯಾವ ಊರು ಸರ್ ನಿಮ್ದು? ನಮ್ದು ಬಳ್ಳಾರಿ ಹತ್ರ ರಾಂಪುರ ಅಂತೇಳಿ. ಹಾ ಸರ್. ಎಷ್ಟು ವರ್ಷ ಆಯ್ತು ಸರ್ ನೀವು ಡ್ರೈವಿಂಗ್ ಫೀಲ್ಡ್ ಬಂದು? ನಾವು ಡ್ರೈವಿಂಗ್ ಫೀಲ್ಡ್ ಬಂದು ಡಿಪಾರ್ಟ್ಮೆಂಟ್ ಬಂದು 2000 ಇಸ್ವಿಯಲ್ಲಿ ಬಂದಿದ್ರು. ಒಂದು 4 ವರ್ಷ ನಾವು ಹೆಲ್ಪರ್ ಕೆಲಸ ಮಾಡಿದ್ದು. 2004ರಲ್ಲಿ ನಾನು ಡ್ರೈವರ್ ಕೆಲಸಕ್ಕೆ ಇದು ಜಾಯ್ನ್ ಆಗಿರೋದು. 2004ರಲ್ಲಿ. ಹತ್ರ ಒಂದು 24 ವರ್ಷ ಆಗಿದೆ. 24 ವರ್ಷ ಆಗಿದೆ. ಹೇಗೆ ಸರ್ ನೀವು ಡ್ರೈವಿಂಗ್ ಕಲ್ತಿದ್ದು? ನಾವು ಕಲಿಬೇಕಾದ್ರೆ ಚೆನ್ನಾಗಿತ್ತು. ಈಗ ಮಾತ್ರ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದೇನು ಹೇಳ್ತಾರಲ್ಲ ಮುಂಚೆ, ಕಲಿಯವರಿಗೆ ಯಾವುದೋ ವಿದ್ಯೆ ಅಂತ ಹೇಳಿ ಹೇಳ್ತಾರೆ. ಕಲ್ತ್ಮೇಲೆ ಒಂಥರ ಅಂದ್ರೆ ಯಾವತ್ತು ನಮ್ಗೆ ಈ ಗಾಡಿ ಕಲ್ತಿರೋದು ಅಂತ ಹೇಳಿದ್ರೆ ನಮ್ ಕುಟುಂಬಕ್ಕೆ ನಮಗೇನು ಮೋಸನೇ ಮಾಡಿಲ್ಲ. ಇವತ್ತಿನವರೆಗೂ ಚೆನ್ನಾಗಿ ನಡೆಸ್ಕೊಡ್ತಾ ಇದೆ. ನಮ್ ಕುಟುಂಬದ್ದು ಒಟ್ಟು ಬೀದಿಗೆ ಬರ್ದಿದ್ದಂಗೆ ನಾವು ಚೆನ್ನಾಗಿ ದುಡ್ಕೊಂತಿನ್ನಕ್ ಒಂದು ದಾರಿ. ಈಗ ನೀವು ಡ್ರೈವಿಂಗ್ ಫೀಲ್ಡ್ ಬಂದಾಗ ಯಾವ ರೂಟ್ ಓಡಿಸಿದ್ದೀರಾ ಸರ್ ಗಾಡಿಗಳನ್ನ? ನಾನು ಇಂಡಿಯಾದಲ್ಲಿ ಒಂದು 3/4% ತಿರುಗಿದ್ದೀನಿ. ಎಲ್ಲಾ ಕಡೆ ಎಲ್ಲಾ ಸ್ಟೇಟ್, ಕರ್ನಾಟಕದಿಂದ ಹಿಡಿದು ಆಂಧ್ರ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಆಮೇಲೆ ಹರಿಯಾಣವರೆಗೂ ಹೋಗಿದ್ದೀನಿ. ಡೆಲ್ಲಿವರೆಗೂ ಹೋಗಿದ್ದೀನಿ. ಆಲ್ಮೋಸ್ಟ್ ಎಲ್ಲಾ ಕಡೆ ಹೋಗಿದ್ದೀನಿ. ಸರ್ ಈಗ ನೀವು ಯಾವ ರೂಟ್ ಹೋಗ್ತಾ ಇದ್ದೀರಾ ಇವಾಗ ಇರೋ ಗಾಡಿನಲ್ಲಿ? ಈಗ ನಾವು ಬಳ್ಳಾರಿ ಹತ್ರ ಗಂಗಾವತಿಯಿಂದ ರೈಸ್ ಲೋಡ್ ತಗೊಂಡಿದ್ವಿ. ಇಲ್ಲಿ UB ಫ್ಯಾಕ್ಟ್ರಿ, ಯುನೈಟೆಡ್ ಬೆವರೇಜಸ್, KF ಕಿಂಗ್ ಫಿಶರ್ ರೆಡಿ ಆಗುತ್ತೆ. ಅಲ್ಲಿ ಸೋಮವಾರ ಬಂದಿರೋದು. ಸೋಮವಾರ ಬಂದ್ರೆ ನಿನ್ನೆ ಶನಿವಾರ ಸಾಯಂಕಾಲ ಲೋಡ್ ಮಾಡಿದ್ದಾರೆ. ಇವತ್ತು ಸಂಡೇ ಇದೆ, ಲೋಡಿಂಗ್ ಇಲ್ಲ. ಮತ್ತೆ ನಾಳೆ ಲೋಡಿಂಗ್ ಆಗುತ್ತೆ. ನಾಳೆ ಬಳ್ಳಾರಿ ಸೈಡ್ ಏನಾದ್ರು ಆದ್ರೆ ಬಳ್ಳಾರಿ ಸೈಡ್ ಹೋಗೋದು. ಲೋಡ್ ಆದ್ರೆ ಏನೇನ್ ಲೋಡ್ ತಗೊಂಡ್ ಹೋಗ್ತೀರಾ ಸರ್ ನಿಮ್ ಗಾಡಿ? ನಾವು ಎಲ್ಲ ಓಡಿಸ್ತೀರಿ ಸರ್. ಸ್ಟೀಲ್ ಓಡಿಸ್ತೀರಿ, ಸ್ಪಾಂಜ್ ಓಡಿಸ್ತೀರಿ, ಮತ್ತೆ ರೈಸು, ಅಕ್ಕಿ, ಬೇಳೆ, ಬೆಲ್ಲ, ಎಳ್ಳೀರು ಏನ್ ಸಿಗುತ್ತೆ ಅದು ಓಡಿಸ್ತೀರಿ. ಸರ್ ಈಗ ಮೈಸೂರಿಂದ ಯಾವ ಲೋಡ್ ಸಿಗ್ಬೋದು ನಿಮ್ಗೆ ಜಾಸ್ತಿ? ಮೈಸೂರಿಂದ ನಾಳೆಗೆ ಹೇಳಕ್ ಆಗಲ್ಲ. ಯಾವ್ದಾದ್ರು ಒಂದು ಲೋಡ್ ಸಿಕ್ಕಿದ್ರೆ, ಬಳ್ಳಾರಿ ಆಗಿರ್ಲಿ, ಆಮೇಲೆ ಸಿನ್ನೂರು, ರಾಯಚೂರು, ಆಮೇಲೆ ಚಳ್ಳಕೆರೆ, ಚಿತ್ರದುರ್ಗ, ಈ ಕಡೆ ಎಲ್ಲ ಸಿಕ್ಕಿದ್ರೆ ಯಾವ ಕಡೆ ಆದ್ರೂ ಒಂದ್ ಕಡೆ ತುಂಬ್ಕೊಂಡು ಹೋಗ್ಬೇಕು ನಾವು. ಈಗ ಎಷ್ಟು ಬಾಡಿಗೆ ಸಿಗ್ಬೋದು ಸರ್ ಮೈಸೂರಿಂದ ತಗೊಂಡೋದ್ರೆ? ಮೈಸೂರಿಂದ ಹೋದ್ರೆ ಈ ಬಾಡಿಗೆ ಈ ಗಾಡಿಗೆ ಸಿಕ್ಕಲ್ಲ. ಅಷ್ಟು ದೊಡ್ಡ ಗಾಡಿ ಇದು. 36 ಟನ್ ಕೆಪಾಸಿಟಿ, 35 ಟನ್ ಕೆಪಾಸಿಟಿ. ದೊಡ್ಡ ಗಾಡಿಗೆ ಸಿಗಲ್ಲ. ಒಂದು 18-20 ಸಾವಿರ ಸಿಕ್ಕರೂ ನಾವು ಹೋಗ್ಬೇಕಾಗ್ತದೆ. 18-20 ಸಾವಿರ ಸಿಗುತ್ತೆ. ವರ್ಕೌಟ್ ಆಗುತ್ತೆ ಸರ್? 18-20 ಸಾವಿರ 18-20 ಸಾವಿರ ವರ್ಕೌಟ್ ಆಗಲ್ಲ. ಮತ್ತೆ ಇಲ್ಲಿ ನಿಲ್ಸ್ಕೊಂಡ್ರೆ ನಮಗೆ ಲಾಸ್ ಆಗುತ್ತೆ. ಅದ್ ಬಂದಿರೋದ್ರಲ್ಲಿ ಎಷ್ಟೇ ಉಳಿದಿದ್ದೆ ಅಷ್ಟು. ಈಗ ಡ್ರೈವರ್ ನೋಡ್ರಿ, ಒಂದು ಇಲ್ಲಿಂದ ನಾವು ಬಳ್ಳಾರಿ ಲೋಡ್ ಮಾಡಿದ್ರೆ 18-20 ಸಾವಿರಕ್ಕೆ, ಇಲ್ಲಿಂದ ನೋಡಿ ಒಂದು 15 ಸಾವಿರ ಡೀಸೆಲ್ ಹೋಗುತ್ತೆ ಬಳ್ಳಾರಿ. ಎಷ್ಟು ಕಿಲೋಮೀಟರ್ ಇದೆ ಸರ್ ಬಳ್ಳಾರಿ? ಇಲ್ಲಿಂದ 420 ಕಿಲೋಮೀಟರ್ ಆಗುತ್ತೆ. 420 16 ಸಾವಿರ ಡೀಸೆಲ್. 15 ಸಾವಿರ ರೂಪಾಯಿ ಕಂಪಲ್ಸರಿ. 15 ಸಾವಿರ ರೂಪಾಯಿ ಡೀಸೆಲ್ ಹೋಗುತ್ತೆ. ಆಮೇಲೆ ಅದರಲ್ಲಿ ಡ್ರೈವರ್ಗೆ ಒಂದ್ 2 ಸಾವಿರ ಖರ್ಚು, ಟೋಲ್ ಗೇಟ್ ಒಂದ್ 2 ಸಾವಿರ. ಆಮೇಲೆ ಅದ್ರಲ್ಲಿ ಉಳಿಯೋದು ಏನು ಇರಲ್ಲ. ಏನಂದ್ರೆ ಇಲ್ಲಿ ಕೈಲಿಂದ ಡೀಸೆಲ್ಗೆ ಕಾಸು ಹಾಕ್ಲಾರ್ದ ಇಲ್ಲಿಂದ ಲೋಡ್ ಮಾಡ್ಕೊಂಡು ಹೋಗಿತ್ವಲ್ಲ, ಅದೇ ದುಡ್ಡನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಅಷ್ಟುವರೆಗೆ ಈ ದೊಡ್ಡ ಗಾಡಿ ಲಾರಿ ಕಟ್ಕೊಂಡಿರೋ ಸವಾಸ ಬೇಡ ನಂಗೆ ಆಗಿದೆ. ಆತರ ಏನು ಉಳಿಯಲ್ಲ, ಓನರ್ಗೆ ಏನು ಉಳಿಯಲ್ಲ. ಈ ಕಡೆಯಿಂದ ಆ ಕಡೆಯಿಂದ ಬರ್ತಾ ಇದೆಯಲ್ಲ, ಆ ಕಡೆಯಿಂದ ಒಂದಿಷ್ಟು ಉಳಿಯುತ್ತೆ. ಆ ಕಡೆಯಿಂದ ಒಂದು 56 ಸಾವಿರ ರೂಪಾಯಿ ಬಾಡಿಗೆ ಆಗುತ್ತೆ. 56 ಸಾವಿರ ಬಾಡಿಗೆಯಲ್ಲಿ ಒಂದು 16 ಸಾವಿರ ಡೀಸೆಲ್ ಹೋಗುತ್ತೆ. 16 ಸಾವಿರ ಡೀಸೆಲ್ ಹೋದ್ರೆ ಒಂದು 5 ಸಾವಿರ ಡ್ರೈವರ್ದು ಹೋಗುತ್ತೆ, ಒಂದು 2 ಸಾವಿರ ಟೋಲ್ ಹೋಗುತ್ತೆ. ಇನ್ನು ಮಿಕ್ಕಿದ್ದು ಒಂದು 25ರಿಂದ 30 ಒಳಗಡೆ ಉಳಿಯುತ್ತೆ ಓನರ್ಗೆ. ಈಗ ಮೈಸೂರಲ್ಲಿ ಯಾಕೆ ಸರ್ ಬಾಡಿಗೆ ಅಷ್ಟು ಕಮ್ಮಿ ಕೊಡೋದು ನಿಮ್ಗೆ? ಕಮ್ಮಿ ಅಂದ್ರೆ ಈಗ ವೆಹಿಕಲ್ಗಳು ಜಾಸ್ತಿ ಆಗಿದೆ. ಈಗ ನಾನು 25 ಸಾವಿರ ರೂಪಾಯಿಗೆ ಆದ್ರೆ ನಾನು ಹೋಗ್ತೀನಿ ಅಂತ ಹೇಳಿ ಇರ್ತೀನಿ. ಕಾಂಪಿಟೇಷನ್ ನನ್ನ ಹಿಂದೆ ಇರೋರು ಫೋನ್ ಮಾಡ್ಬಿಟ್ಟು ನನಗೆ 20 ಸಾವಿರ ಕೊಡಪ್ಪ ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಅವರು. ಹಂಗಾಗಿ ಈ ದೊಡ್ಡ ವೆಹಿಕಲ್ ಗಳಿಗೆ ಲೋಡ್ ಸಿಗ್ತಾ ಇಲ್ಲ. ನಮ್ಮ ವೆಹಿಕಲ್ ಡಿಪಾರ್ಟ್ಮೆಂಟ್ ನವರೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಓನರ್ಗಳು, ಡ್ರೈವರ್ಗಳು ಏನಂದ್ರೆ ಯಾವ್ದಪ್ಪ ಕಮ್ಮಿ ಇರ್ಲಿ ಪರವಾಗಿಲ್ಲ ಬಾಡಿಗೆ ಎತ್ಕೊಂಬ ಅಂತೇಳಿ ಹೇಳ್ತಾರೆ. ಈಗ ನೋಡಿ, ನಾವು ದೊಡ್ಡ ಗಾಡಿಗೆ ನಮಗೆ ಇಲ್ಲಿಂದ ಮೈಸೂರಿಂದ ಆ ಕಡೆಯಿಂದ ಬರ್ತೀವಲ್ಲ, 1700 ರೂಪಾಯಿ ಬಾಡಿಗೆ ಟನ್ನಿಗೆ. 1700 ರೂಪಾಯಿ ಬಾಡಿಗೆ ಅಂತಂದ್ರೆ ಒಂದು 1000 ರೂಪಾಯಿ, 1200 ರೂಪಾಯಿ ಆದ್ರೂ ಇಲ್ಲಿಂದ ಬಳ್ಳಾರಿಗೆ ಇದಿರ್ಬೇಕು, ಬಾಡಿಗೆ ಇರ್ಬೇಕು. ಅಂತದ್ರಲ್ಲಿ ಈಗ 20 ಸಾವಿರ ಕೊಟ್ಟರು ಹೋಗ್ಬೇಕು, 18 ಸಾವಿರ ಅಂದ್ರೂ ಹೋಗ್ಬೇಕು ಇಷ್ಟು ದೊಡ್ಡ ಗಾಡಿಗೆ. ಆ ಕಡೆಯಿಂದ ಕನಿಷ್ಠಕ್ಕೆ 56 ಸಾವಿರ ರೂಪಾಯಿ ಬಾಡಿಗೆ ಆಗಿದೆ. 56-60 ಸಾವಿರ ಬಾಡಿಗೆ ಆಗುತ್ತೆ. ಬಟ್ ಅದ್ರಲ್ಲಿ ಅರ್ಧ ಕೊಟ್ಟರು ಹೋಗ್ಬೋದು. ಈಗ ಕೊಡ್ತಾ ಇಲ್ಲ. ಇಲ್ಲಿ ಎಲ್ಲ ಕಾಂಪಿಟೇಷನ್ ಆಗಿದೆ. ಟ್ರಾನ್ಸ್ಪೋರ್ಟ್ ಕಡೆಯಿಂದ ಕಾಂಪಿಟೇಷನ್, ಆಮೇಲೆ ವೆಹಿಕಲ್ ಡಿಪಾರ್ಟ್ಮೆಂಟ್ ಲಾರಿ ಓನರ್ಗಳು, ಡ್ರೈವರ್ಗಳು ಎಲ್ಲ ಕಾಂಪಿಟೇಷನ್. ಇಲ್ಲಿ ಮೈಸೂರಲ್ಲಿ ಎಷ್ಟಿದೆ ಸರ್ ಟನ್ನಿಗೆ?
ಆ ತರ ತಗೊಳ್ಳೋದಾದ್ರೆ ಈ ತರ ತಗೊಳ್ಳೋದಾದ್ರೆ ಮೆಟೀರಿಯಲ್ ಮೇಲೆ ಹೋಗುತ್ತೆ ಸರ್. ಮೆಟೀರಿಯಲ್ ಮೇಲೆ 800 ರೂಪಾಯಿಂದ 900 ರೂಪಾಯಿ ಮಾತ್ರ ಬಳ್ಳಾರಿಗೆ ಹೋಗೋದು ಇಲ್ಲಿಂದ. 800 ರಿಂದ 900 900 ರೂಪಾಯಿ ಟನ್ನಿಗೆ, ಒಂದು ಟನ್ನಿಗೆ 800 ರಿಂದ 900 ರೂಪಾಯಿ. ಅಂದ್ರೆ ನಾವು ಎಷ್ಟು ಟನ್ ಹಾಕ್ತಿವಿ ಅಷ್ಟೇ ಬಾಡಿಗೆ ಬರುತ್ತೆ. 10 ಟನ್ ಹಾಕಿದ್ರೆ 8,000, 20 ಟನ್ ಹಾಕಿದ್ರೆ 8,2 16,000, 30 ಹಾಕಿದ್ರೆ 8,3 24,000 ಇಷ್ಟು ಬಾಡಿಗೆ ಸಿಗುತ್ತೆ. ಇಷ್ಟು ಸಿಗುತ್ತೆ. ಅಲ್ಲಿಂದ ಬಂದ್ರೆ ನಿಮ್ಗೆ ವರ್ಕೌಟ್ ಆಗೋದು. ಯಾಕೆ ಸರ್ ಮೈಸೂರಲ್ಲಿ ಕಮ್ಮಿ ಕಾಂಪಿಟೇಷನ್ ಜಾಸ್ತಿ ಇರೋದಕ್ಕೋಸ್ಕರನೇ ನಮಗೆ ಕಡಿಮೆ ಮಾಡಿರೋದು ಬಾಡಿಗೆ. ಕಡಿಮೆ ಬಾಡಿಗೆ. ಅದು ಟ್ರಾನ್ಸ್ಪೋರ್ಟ್ ಕಡೆಯಿಂದ ಎಲ್ಲ ಅವ್ರ ಕಮಿಷನ್ ಅದು ಇದು ಅಂತ ಹೇಳಿರುತ್ತೆ. ಟ್ರಾನ್ಸ್ಪೋರ್ಟ್ ಕಡೆಯಿಂದ ಒಂದ್ ಸ್ವಲ್ಪ ಕಮ್ಮಿನೇ ಬಾಡಿಗೆ ಕೊಡ್ತಾರೆ. ಡೈರೆಕ್ಟ್ ಪಾರ್ಟಿ ಇದ್ರೆ ನಾವು ಮಾತಾಡ್ಕೊಂಡು ಹೋಗ್ಬೋದು. ಆ ತರ ಪಾರ್ಟಿಗಳು ಈಗ ಯಾರು ಸಿಗಲ್ಲ. ಅವ್ರಿಗೆ ಭಯ, ಯಾಕಂದ್ರೆ ಏನಾಗುತ್ತೆ ಏನಂತೇಳಿ, ಮೆಟೀರಿಯಲ್ ಏನಾಗುತ್ತೆ ಎಲ್ಲಿ ತಗೊಂಡ್ ಹೋಗ್ತಾರೆ ಅಂತೇಳಿ ಭಯ ಅವ್ರಿಗೆ. ಈಗ ಈ ಗಾಡಿಗಳ ಮೇಂಟೆನೆನ್ಸ್ ಎಲ್ಲ ಎಷ್ಟಾಗ್ಬೋದು ಸರ್ ಒಂದು ತಿಂಗಳಿಗೆ? ಮೇಂಟೆನೆನ್ಸ್ ಅಂದ್ರೆ ಈಗ ನಮ್ ಗಾಡಿಗೆ ಇದು ಇದೆಯಲ್ಲ, 1 ಲಕ್ಷ ರೂಪಾಯಿ 98,700 ರೂಪಾಯಿ EMI ಇದೆ. 98,000 EMI ಇದೆ. 98,700 ರೂಪಾಯಿ EMI ಪ್ರತಿ ತಿಂಗಳು. ಇದರಲ್ಲಿ ದುಡಿಯೋದು ಅಷ್ಟೊಂದು ದುಡಿಯಲ್ಲ. ನಮ್ ಡ್ರೈವರ್ದೇ ಆಗುತ್ತೆ ಮಂತ್ಲಿ 30,000 to 35,000 ಸ್ಯಾಲರಿ ಡ್ರೈವರಿಗೆ ಕೊಡ್ಬೇಕು. ಏನು ಉಳಿಯಲ್ಲ. ಗಾಡಿ ಫ್ರೀ ಮಾಡ್ಕೊಳಕೋಸ್ಕರ ಅವ್ರ ಓನರ್ಗಳು ಒದ್ದಾಡ್ತಿರ್ತಾರೆ ಅಷ್ಟೇ. ಈಗ ಡ್ರೈವರ್ಗಳಿಗೆ 30,000 ಇಂದ 35,000, 1 ಲಕ್ಷ ರೂಪಾಯಿ ಕಂತು. 1.35 ದುಡಿಬೇಕಂದ್ರೆ ಕಷ್ಟ ಈ ಗಾಡಿಯಲ್ಲಿ. ತುಂಬಾ ಕಷ್ಟ ಇದೆ. ತುಂಬಾ ಕಷ್ಟ. ಓನ್ಲಿ ಸ್ಟೇಟ್ ತಿರುಗಿ ಮತ್ತೆ ಅದರ್ ಸ್ಟೇಟ್ ತಿರುಗಿದ್ರೆ ಜಾಸ್ತಿ ಆಗುತ್ತೆ. ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟ್ ಹೋಗಿದ್ರೆ ಬೇರೆ ಜಾಸ್ತಿ ಆಗುತ್ತೆ. ಈ ತರ ಇದೆ ಈ ಸಿಚುವೇಶನ್. ಸರ್ ಈಗ ನಿಮ್ ಗಾಡಿ ಇಂಟರ್ಸ್ಟೇಟ್ ಈಗ ಓಡ್ಸಲ್ಲ ಅಂತ ಹೇಳಿದ್ರೆ, ಇನ್ ಕೇಸ್ ಇಂಟರ್ಸ್ಟೇಟ್ ಯಾರು ಹೋದ್ರೆ ಅದಕ್ಕೆಲ್ಲ ಬಾಡಿಗೆ ಎಷ್ಟು ಸಿಗ್ಬೋದು ಅಲ್ಲಿ? ಅದಕ್ಕೆಲ್ಲ ಬಾಡಿಗೆ ಸಿಕ್ಕಾಪಟ್ಟಿದೆ. ಸ್ಟೇಟ್ ಅಂದ್ರೆ ಈಗ ಜಾರ್ಖಂಡ್ ಹೋದ್ರೆ 4,000 4,200 ಟನ್ನಿಗೆ ಈ ತರ ಸಿಗುತ್ತೆ. ಆಮೇಲೆ ಬಿಹಾರ್ ಹೋದ್ರೆ 4,800 5,000 ವರೆಗೂ ನಡೆಯುತ್ತೆ ಬಾಡಿಗೆ ಟನ್ನಿಗೆ, ಪ್ರತಿ ಟನ್ನಿಗೆ. ಹಾಗಾಗಿ ಈಗ ಹೋಗ್ಬೇಕು. ನಾವು ಮುಂಚೆಲ್ಲ ಓಡಿಸಿದೀವಿ ಈ ಕಡೆ ಜಾರ್ಖಂಡ್, ಬಿಹಾರ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್ ಈ ಕಡೆ ಎಲ್ಲ ಓಡಿಸಿದೀವಿ. ಈಗಲೂ ಕಳಿಸಿದ್ರೆ ಓನರ್ ಕಳಿಸಿದ್ರೆ ಹೋಗಕ್ಕೆ ರೆಡಿ. ಮತ್ತೆ ಏನ್ ಅವ್ರಿಗೆ ಏನೋ ಪ್ರಾಬ್ಲಮ್ ಇದೆ, ವರ್ಕೌಟ್ ಆಗ್ತದೆ ಇಲ್ಲ ಗೊತ್ತಿಲ್ಲ. ಬಟ್ ಈಗ ಹೋಗ್ತಾ ಇಲ್ಲ. ಈಗ ಒಂದು 1 year ಆಯ್ತು. ಎಲ್ಲೂ ಹೋಗ್ತಾ ಇಲ್ಲ, ಔಟ್ ಸೈಡ್ ಹೋಗ್ತಾ ಇಲ್ಲ, ಬೇರೆ ಸ್ಟೇಟ್ ಅಲ್ಲಿ ಹೋಗ್ತಾ ಇಲ್ಲ. ಇದು ನಿಮ್ದು ಯಾವ ಗಾಡಿ ಸರ್? ಇದು ಅಶೋಕ್ ಲೇಲ್ಯಾಂಡ್ 16 wheel. 16 wheel. ಎಷ್ಟಾಗ್ಬೋದು ಸರ್ ಈ ಗಾಡಿ ಪ್ರೈಸ್? ಇದು ಪ್ರೈಸ್ ಬಂದು ಎಲ್ಲ ಬಾಡಿ ಕ್ಯಾಬಿನ್ ಎಲ್ಲ ಸೇರ್ಬಿಟ್ಟು 60 lakh. 60 lakh ಆಗುತ್ತೆ. ಬಾಡಿ ಕಟ್ಟೋದಕ್ಕೆ ಎಷ್ಟಾಗ್ಬೋದು ಸರ್? ಬಾಡಿ ಕಟ್ಟೋದಕ್ಕೆ 6 ಇಂದ 7 ಲಕ್ಷ ಹೋಗುತ್ತೆ. 7 ಲಕ್ಷ ಆಗುತ್ತೆ. 54 ಲಕ್ಷ ಜಾಸ್ತಿ ರೇಟ್ ಇದೆ. ನಮ್ಮ ಯಜಮಾನರು ಮಾಡ್ಸಿರೋದು ಅವ್ರು ಹೇಳಿದ್ರೆ ಈಗ 54 ಕಂತಿದೆ. ಒಂದು ಕಂತು ಬಂದು ಒಂದು EMI ಬಂದು 98,700 ರೂಪಾಯಿ. 54 ಕಂತಿದೆ. 54 ಕಂತರಲ್ಲಿ ಈಗ ನಮ್ಮ ಯಜಮಾನರು ತೀರ್ಸಿರೋದು 26ನೇ ಕಂತು. ಇದು 26 ಕಂತು ತೀರ್ಸಿ. 26 ಕಂತು ಇನ್ನು ಸರಿ ಇದೆ. 2 ವರ್ಷ ಕಂಪ್ಲೀಟ್ ಆಗಿದೆ. 2 ವರ್ಷ ಕಂಪ್ಲೀಟ್ ಆಗಿದೆ. ಈಗ 2 ವರ್ಷದಲ್ಲಿ ಎಷ್ಟು ಕಿಲೋಮೀಟರ್ ಓಡಿಸಿದ್ದಾರೆ ಸರ್ ಈ ಗಾಡಿ? 2 ವರ್ಷದಲ್ಲಿ 1 ಲಕ್ಷ ಕಿಲೋಮೀಟರ್ ಓಡಿಸಿದ್ದಾರೆ. 1 ಲಕ್ಷ ಓಡಿಸಿದ್ದಾರೆ. 1 ಲಕ್ಷ ಕಿಲೋಮೀಟರ್. ಇದು ಬಾಡಿ ಎಲ್ಲ ಎಲ್ಲಿ ಬಿಲ್ಡ್ ಮಾಡಿಸಿರೋದು ಸರ್? ಬಾಡಿ ಎಲ್ಲ ಈಗ ತಿರುಚನಗೂಡು, ತಮಿಳ್ನಾಡಲ್ಲಿ. ಎಷ್ಟು ತಿಂಗಳಾಗುತ್ತೆ ಸರ್ ಈ ತರ ಬಾಡಿ ಬಿಲ್ಡ್ ಮಾಡೋದಕ್ಕೆ? ಬಾಡಿ ಬಿಲ್ಡ್ ಮಾಡೋದಕ್ಕೆ 1 ರಿಂದ 1.5 ತಿಂಗಳು ತಗೋತಾರೆ. 30 ರಿಂದ 45 ದಿನ. 45 ದಿನದೊಳಗಡೆ ಮಾಡ್ಕೊಡ್ತಾರೆ. ಕೆಲವು ಟೈಮ್ ಅಲ್ಲಿ ಗಾಡಿ ಅಲ್ಲಿ ವರ್ಕಿಂಗ್ ಕಮ್ಮಿ ಇತ್ತಂದ್ರೆ 1 ತಿಂಗಳಲ್ಲಿ ಕೊಡ್ಬೋದು, ಹೇಳಕ್ ಆಗಲ್ಲ. ಗಾಡಿ ಜಾಸ್ತಿ ಇತ್ತಂದ್ರೆ ಬಾಡಿ ಕ್ಯಾಬಿನ್ ವರ್ಕಿಗೆ 1.5 ತಿಂಗಳಾಗ್ಬೋದು. ಇದು ಯಾವ ತರ ಬಾಡಿ ಬಿಲ್ಡ್ ಮಾಡ್ತಾರೆ ಸರ್ ಅಲ್ಲಿ? ನಮಗೆ ಅಲ್ಲಿ ಹೋಗಿದ ತಕ್ಷಣ ಅವ್ರ ಹತ್ರ ಒಂದು ಚಾಟಿಂಗ್ ಬುಕ್ ಇರುತ್ತೆ. ನಮ್ಗೆ ಯಾವ ಸಿಸ್ಟಮ್ ಬೇಕು ಅಂತೇಳಿ ಎಲ್ಲಾ ತರದ ಫೋಟೋಗಳು ಇರುತ್ತೆ. ಅದ್ರ ಮೇಲೆ ರೇಟ್ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ, ಹೇಳಕ್ ಆಗಲ್ಲ. ಈಗ ನಮ್ಗೆ ಬುಕ್ ಕೊಡ್ತಾರೆ, ಇದೇ ತರ ನಮಗೆ ಬಾಡಿ ಕ್ಯಾಬಿನ್ ಬೇಕಂದ್ರೆ ಇದೇ ತರ ಇಷ್ಟು, ಅದು ಕಾಸ್ಟ್ ಇಷ್ಟಿದೆ ಅಂತೇಳಿ ಹೇಳ್ತಾರೆ. ನಮಗೆ ನಾರ್ಮಲ್ ಇರ್ಲಿ ಅಂದ್ರೆ ಒಂದು 6 ರಿಂದ 6.5 ಲಕ್ಷ. 6.5 ಲಕ್ಷ ಇರೋದು ನಾರ್ಮಲ್ ಕ್ಯಾಬಿನ್. ನಾರ್ಮಲ್. ಇನ್ನ ಒಂದು 50,000 1 ಲಕ್ಷ ಇಟ್ಟರೆ ನಮಗೆ ಕಂಫರ್ಟಬಲ್ ಬೇಕು, ನಮ್ಗೆ ಇಷ್ಟ ಬಂದಂಗೆ ಮಾಡ್ಬೇಕಂದ್ರೆ 1.5 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಡ್ಲೇಬೇಕಾಗುತ್ತೆ. ಸರ್ ಈಗ ನೀವು ಓಡಿಸ್ತಾ ಇರೋದು 16 ವೀಲ್ ಅಶೋಕ್ ಲೇಲ್ಯಾಂಡ್ ಗಾಡಿ. ಹೌದು. ಪರ್ಫಾರ್ಮೆನ್ಸ್ ಹೇಗಿದೆ ಸರ್ ಈ ಗಾಡಿದು? ಇದು ಅಶೋಕ್ ಲೇಲ್ಯಾಂಡ್ ನಾನು ಡಿಪಾರ್ಟ್ಮೆಂಟ್ ಬಂದಾಗ್ರಿಂದನು ನಾನು ಅಶೋಕ್ ಲೇಲ್ಯಾಂಡ್ ಓಡಿಸಿದ್ದೀನಿ. ಆ ಅಶೋಕ್ ಲೇಲ್ಯಾಂಡ್ ಬಗ್ಗೆ ಬಹಳ ಇದಿದೆ ನಮ್ಗೆ. ಅದರಲ್ಲಿ ಬಹಳ ನಾವು ಒಂಥರ ಉಳು ತರ ಆ ತರ ಇದೀವಿ. ಇದು ಏನಂದ್ರೆ ಕಂಫರ್ಟಬಲ್ ಆಗಿ ನಮ್ಗೆ ಡ್ರೈವಿಂಗ್ ಮಾಡಕ್ಕೆ ಎಲ್ಲಾ ಕಂಪ್ನಿಗಿನ್ನ ನಮ್ಮ ಅಶೋಕ್ ಲೇಲ್ಯಾಂಡ್ ಇದೆ ಅಲ್ಲ, ನನಗೆ ಬೆಸ್ಟ್ ಅನ್ಸುತ್ತೆ. ಟಾಟಾ ಇದೆ, HR ಇದೆ, ಮಹೀಂದ್ರ ಇದೆ, ಆಮೇಲೆ ವೋಲ್ವೋ ಇದೆ, ಭಾರತ್ ಬೆಂಜ್ ಇದೆ,
ಇದಕ್ಕೆ ಈ ಎಲ್ಲಾ ವೆಹಿಕಲ್ ಅಶೋಕ್ ಲೇಲ್ಯಾಂಡ್ ಇದೆಲ್ಲ ನಂಗೆ ಕಂಫರ್ಟಬಲ್ ಅನ್ಸುತ್ತೆ ನನಗೆ. ಯಾಕೆ ಸರ್? ಇದು ಏಕೆಂದ್ರೆ ಏನು ಪ್ರಾಬ್ಲಮ್ ದಾರಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಡ್ರೈವರು ರೆಡಿ ಮಾಡ್ಕೊಂಡು ಒಂದ್ 50 ಕಿಲೋಮೀಟರ್ ಹೋಗ್ಬೋದು. ಅವೆಲ್ಲ ಕಂಪ್ನಿಗೆ ತಗೊಂಡೋಗ್ಬೇಕು. ಕಂಪ್ನಿ ಅವ್ರು ಬರ್ಬೇಕು, ರೆಡಿ ಮಾಡ್ಬೇಕು, ಹೋಗ್ಬೇಕು ಆ ವೆಹಿಕಲ್ ಎಲ್ಲ. ಇದೇನಾದ್ರು ಪ್ರಾಬ್ಲಮ್ ಆದ್ರೂ ನೀವು ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ, ಸಣ್ಣ ಪುಟ್ಟ ಪ್ರಾಬ್ಲಮ್ ಆಯ್ತಂದ್ರೆ ನಾವು ರೆಡಿ ಮಾಡ್ಕೊಂಡು ತಗೊಂಡ್ ಹೋಗ್ತೀವಿ. ಅದು ಸಣ್ಣ ಪುಟ್ಟ ಈ ಒಂದು ವೈರ್ ಬರ್ನ್ ಆಯ್ತಂದ್ರೆ, ಒಂದ್ ಬಲ್ಪ್ ಹೋಯ್ತಂದ್ರೆ ಕಂಪ್ನಿಯವರೇ ಹಾಕ್ಬೇಕು ಅದಕ್ಕೆ. ಈ ತರ ಇದೆಲ್ಲ ನಮಗೆ ಬಲ್ಪ್ ಗಿಲ್ಪ್ ಹೆಡ್ಲೈಟ್ ಬಲ್ಪ್ ಏನಾದ್ರು ಹೋಯ್ತಂದ್ರೆ, ಆಮೇಲೆ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂತಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೋಗೋಷ್ಟು ಧೈರ್ಯ ನಮಗಿದೆ ಇದರಲ್ಲಿ ಅಶೋಕ್ ಲೇಲ್ಯಾಂಡ್ ಅಲ್ಲಿ. ಹಾಗಾಗಿ ಅಶೋಕ್ ಲೇಲ್ಯಾಂಡ್ ಬೆಸ್ಟ್ ಸರ್. ನಾನು ಇದೇ ಸೇಮ್ ಅಶೋಕ್ ಲೇಲ್ಯಾಂಡ್ 16 ವೀಲ್ ಬೇರೆ ಡ್ರೈವರ್ ಗಳನ್ನ ಕೇಳಿದಾಗ ಆ ಘಾಟಲ್ಲೆಲ್ಲ ಹತ್ತೋದು ಸ್ವಲ್ಪ ಕಷ್ಟ ಅಶೋಕ್ ಲೇಲ್ಯಾಂಡ್ ಗಾಡಿ ಅಂತ ಹೇಳ್ತಾರೆ. ಏನಿಲ್ಲ ಸರ್, ಈಗ ಅದು ಕ್ಯಾಬಿನ್ ಅಷ್ಟೇ ಬೇರೆ ಇರುತ್ತೆ, ವೆಹಿಕಲ್ ಎಲ್ಲ ಒಂದೇ ಕಂಪನಿ, ಕ್ಯಾಬಿನ್ ಅಷ್ಟೇ ಬೇರೆ ಇರುತ್ತೆ. ಕೆಲವು ಡ್ರೈವರ್ಗಳು ಏನಂದ್ರೆ ಡ್ರೈವಿಂಗ್ ಗೇರ್ ಕೊಡೋದ್ರ ಮೇಲೆ ಇರುತ್ತೆ. ಕಂಫರ್ಟಬಲ್ ಆಗಿ ಅಂದ್ರೆ ಭಯ ಬಿದ್ರೆ ಘಾಟ್ ಸೆಕ್ಷನ್ ಅಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಭಯ ಬಿತ್ತಂದ್ರೆ ಯಾರೋ ಡ್ರೈವರು ಸ್ವಲ್ಪ ಹಿಂದೆ ಆಗುತ್ತೆ ಗಾಡಿ. ಏನ್ ಪಿಕಪ್ ಇಲ್ಲ, ಏನ್ ಘಾಟ್ ಹತ್ತಾ ಇಲ್ಲ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಅವ್ರಿಗೆ. ನಮಗೇನ್ ಆತರ ಇವತ್ತಿನವರೆಗೂ ನಾವು ಒಂದು ಹೆಜ್ಜೆನೂ ಹಿಂದೆ ಬಿಟ್ಟಿಲ್ಲ ಇಲ್ಲೂ. ಕಂಫರ್ಟಬಲ್ ಆಗಿ ನಾವು ಘಾಟ್ ಸೆಕ್ಷನ್ ಅಲ್ಲೆಲ್ಲ ಸೈಡ್ ಹೊಡ್ಕೊಂಡು ಬಂದಿದೀವಿ ಬೇರೆ ಕಂಪ್ನಿ ಗಾಡಿಗಳಿಗೆಲ್ಲ. ಆತರ ಏನಿಲ್ಲ, ಎಲ್ಲ ಕಂಪ್ನಿ ಡ್ರೈವರ್ ಡಿಪೆಂಡ್ ಇರುತ್ತೆ ಸರ್. ಡ್ರೈವರ್ ಮೇಲೆ ಡಿಪೆಂಡ್. ಈಗ ನಿಮ್ ಗಾಡಿಗೆ ಎಷ್ಟು ಗೇರ್ ಇದೆ ಸರ್ ಇದ್ರಲ್ಲಿ? ನಮ್ ಗಾಡಿಗೆ ಬಂದು ಇದು 9 ಗೇರು ಮೂವಿಂಗ್, ಮುಂದೆಗಡೆ ಹೋಗೋದು 9 ಗೇರು. ಆಮೇಲೆ ರಿವರ್ಸ್ ಗೇರ್ ಒಂದು 2 ಇದೆ. ರಿವರ್ಸ್ ಗೇರ್ 2 ಇದೆ, ಒಂದು ಸ್ಪೀಡ್ ಒಂದು ಸ್ಲೋ. ರಿವರ್ಸ್ 2 ಬರುತ್ತೆ. 2 ಬರುತ್ತೆ. ಮತ್ತೆ ಸಿ ಗೇರ್ ಯಾವಾಗ ಯೂಸ್ ಮಾಡ್ತೀರಾ ಸರ್? ಸಿ ಗೇರ್ ಈಗ ನಮಗೆ ಫುಲ್ ಫಸ್ಟ್ ಗೇರ್ ಅಲ್ಲಿ ಹತ್ತದೇ ಇರೋ ಅಪ್ಪುಗಳಲ್ಲಿ ನಾವು ಸಿ ಗೇರ್ ಯೂಸ್ ಮಾಡ್ತೀವಿ. ಯೂಸ್ ಮಾಡ್ತೀರಾ ಸರ್ ನೀವು? ಮಾಡ್ತೀವಿ, ಜಾಸ್ತಿ ಯೂಸ್ ಮಾಡಲ್ಲ, ಅದು ಅಪರೂಪ, ತುಂಬಾ ರೇರ್. ಫುಲ್ ಘಾಟ್ ಸೆಕ್ಷನ್ ಅಲ್ಲಿ ಒನ್ ಟೈಮ್ ಏನಾದ್ರು ಯೂಸ್ ಆಗ್ಬೋದು ಅಷ್ಟೇ. ಯಾರಾದ್ರೂ ಮುಂದ್ಗಡೆ ಬ್ರೇಕ್ ಹೊಡಿತಾರಲ್ವಾ, ಅವಾಗ ಫುಲ್ ಘಾಟ್ ಇರುತ್ತೆ, ಟಕ್ಕಂತ ನಾವು ಬ್ರೇಕ್ ಮಾಡ್ಬೇಕು. ಫಸ್ಟ್ ಗೇರ್ ಹಾಕಿದ್ರೆ ಮೂವ್ ಆಗಲ್ಲ ಗಾಡಿ, ಹಿಂದಕ್ಕೆ ಹೋಗ್ತಾ ಇರುತ್ತೆ. ಆಮೇಲೆ ಸಿ ಗೇರ್ ಹಾಕಿ ಕ್ಲಚ್ ಬಿಟ್ರೆ ಸೀದಾ ಮೂವ್ ಆಗಿ ಮೇಲೆ ಕತ್ ಬರುತ್ತೆ. ಆತರ ಇದೆ. ಪಿಕಪ್ ಎಲ್ಲ ಇದೆ ಅಂತೀರಾ ಗಾಡಿ? ಪಿಕಪ್ ಎಲ್ಲ ನಂಬರ್ 1 ಇರುತ್ತೆ ಈ ಲೈಲ್ಯಾಂಡ್ ಕಂಪ್ನಿ. ಏನಿದು ನಾನು ಯಾವತ್ತೂ ಹೇಳಕ್ ಆಗಲ್ಲ ಸರ್. ಮುಂಚೆ ಎಲ್ಲ ಇತ್ತು, ಮುಂಚೆ 6 ವೀಲ್ ಇತ್ತು. ಮುಂಚೆ 6 ವೀಲ್ ಅಲ್ಲಿ ಏನಾಗುತ್ತು, ಗಾಡಿ ಸೆಕ್ಷನ್ ಅಲ್ಲಿ ಟಾಟಾ ಕಂಪ್ನಿ ಅವ್ರಿಗೆ ಅದು ಸಡನ್ ಪಿಕಪ್ ಇತ್ತು. ನಮ್ದು ಅಶೋಕ್ ಲೇಲ್ಯಾಂಡ್ ಗೆ ಸ್ವಲ್ಪ ಸ್ಲೋ ಪಿಕಪ್ ಇತ್ತು, ಹಂಗಾಗಿ ಸ್ವಲ್ಪ ಹಿಂದೆ ಉಳಿತಿತ್ತು ಅದು ಗಾಡಿ. ಈಗೆಲ್ಲ ಇದೆ ಅಲ್ಲ, ಈ ಎನಿ ಕಂಪ್ನಿ, ಪ್ರತಿ ಒಂದು ಕಂಪ್ನಿ, ಟಾಟಾ ಆಗ್ಲಿ, ಈಚರ್ ಆಗ್ಲಿ, ಮಹೀಂದ್ರ ಆಗ್ಲಿ, ಆಮೇಲೆ ಅಶೋಕ್ ಲೇಲ್ಯಾಂಡ್, ಭಾರತ್ ಬೆಂಜ್ ಆಗಿರ್ಲಿ, ಎಲ್ಲ ಸರಿ ಸಮ ಕೊಟ್ಟಿದ್ದಾನೆ ಈಗ. ಎಲ್ಲ ಎ ಟು ಜೆಡ್ ಸರಿ ಸಮ ಕೊಟ್ಟಿದ್ದಾನೆ. ಡ್ರೈವರ್ ಮೇಲೆ ಡಿಪೆಂಡ್ ಬರುತ್ತೆ ಅಷ್ಟೇ, ಅದರಲ್ಲಿ ಏನು ವ್ಯತ್ಯಾಸನೇ ಇಲ್ಲ. ನೀವು ಡ್ರೈವಿಂಗ್ ಫೀಲ್ಡ್ ಬಂದಾಗಿಂದ ನಿಮ್ಗೆ ಡಿಫಿಕಲ್ಟ್ ಅನ್ಸೋ ರೂಟ್ ಗಳು ಯಾವ್ದು ಸರ್? ನಮಗೆ ಎಷ್ಟು ಸ್ಟೇಟ್ ಓಡಾಡಿದ್ವಿ ಬಂದ್ರೆ ನಾವು, ನಮಗೆ ಬಹಳ ತುಂಬಾ ಕಷ್ಟದ ರೋಡ್ ಅಂತಂದ್ರೆ ಕೇರಳ ಸ್ಟೇಟ್ ಅಲ್ಲಿ. ತುಂಬಾನೇ ನಮ್ದು 16 ವೀಲ್ ವೆಹಿಕಲ್ ಬಂದು ಫ್ರಂಟ್ ಕ್ಯಾಬಿನ್ ಇಂದ ಹಿಡಿದು ಬ್ಯಾಕ್ ಡೋರ್ ವರ್ಗು 38 ಫೀಟ್ ಇದೆ, 38 ಅಡಿ ಇದೆ. ಅಲ್ಲಿ ನಮ್ ಗಾಡಿ ವೆಹಿಕಲ್ ಜಾಸ್ತಿ ನಾವು ಇದು ಮಾಡಕ್ ಬರಲ್ಲ. ನೈಟ್ ಟೈಮ್ ಅಲ್ಲಿ ಏನಿದ್ರು ಎಲ್ಲ ಚಿಕ್ಕ ರೋಡ್ಗಳು, ನೈಟ್ ಟೈಮ್ ಅಲ್ಲಿ ನಾವು ಜರ್ನಿ ಮಾಡ್ಬೇಕಾಗಿರೋದು. ಎಲ್ಲ ಪ್ರೈವೇಟ್ ಬಸ್ಗಳೆಲ್ಲ ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ. ಆಮೇಲೆ ಚಿಕ್ಕ ಗಾಡಿಗಳೇ ಜಾಸ್ತಿ, ಸಣ್ಣ ಗಲ್ಲಿಯಲ್ಲಿ ರೋಡ್ ಅದು. ಸಿಕ್ಕಾಪಟ್ಟೆ ಡ್ರೈವಿಂಗ್ ಮಾಡ್ಬೇಕಂದ್ರೆ ಕೇರಳ ಹೋಗ್ಬೇಕಂದ್ರೆ ನಮ್ಗೆ ಯಾವಾಗ್ಲೂ ಬೋರ್ ಹೊಡಿತದೆ. ಆತರ ರೋಡ್ಗಳು ಚಿಕ್ಕ ರೋಡ್, ಘಾಟ್ ಸೆಕ್ಷನ್, ಗಾಡಿ ಕಟ್ ಆಗಲ್ಲ, ಈ ತರ ರೋಡ್ ಅದು.